ಅನುಮಾನ ಏನ್ ಗೊತ್ತಾ, ಇವಾಗ ಹರೀಶ್ ಅವ್ರಿಗೂ ಅನುಮಾನ ಇದೆ, ಮುಖೇಶ್ ಅವರೇ ಸುಳ್ಳು ಹೇಳ್ಬಿಟ್ಟಿರ್ಬೋದು, ಅವ್ರು ಬಂದಿರೋದು ರಾಬರಿಗೆ ಇರ್ಬೋದು, ಹನುಮಾನ್ ಚಾಲೀಸ್ ಅಂತ ತಂದ್ಬಿಟ್ಟಿರ್ಬೋದು, ಅದಕ್ಕೆ ಬಿಜೆಪಿ ಅವರೆಲ್ಲ ಬಂದು ಸರ್ ನಾನು ಕೇಳ್ತಿರೋ ಶಶಾಂಕ್ ಅವ್ರು, ನಾನು ಕೇಳ್ತಿರೋ ಶಶಾಂಕ ನೀವು ನಿಮ್ದೇ ಪ್ರಶ್ನೆ ಕೇಳ್ತಿದ್ದೀನಿ. ಅನುಮಾನ ಇವ್ರಿಗೂ ಇದೆ, ಪಾಷಾ ಅವ್ರಿಗೆ ಹಿಂದೂ ಮುಸ್ಲಿಂ ಅಂತ ತರಬೇಕು ಎಲೆಕ್ಷನ್ ಸಂದರ್ಭ, ಅದಕ್ಕೆ ಬಿಜೆಪಿ ಇದನ್ನ ಇಡೀ ಪ್ರಕರಣವನ್ನ ಹೈಜಾಕ್ ಮಾಡ್ತಿದೆ, ಅನುಮಾನ ಇದೆಯಪ್ಪ. ಮೇಡಮ್ ಅಲ್ಲಿ ನೀವು ನೋಡ್ಬೋದು, ಅವನಿಗೆ ಕರ್ದಿ ದರೋಡೆ ಮಾಡೋರು ಯಾರು ಬಂದು ಸುಮ್ನೆ ನಿಂತ್ಕೊಂಡು ಕ್ವಶನ್ ಮಾಡಿ ಮಾತುಕತೆ ಮಾಡಿ ಅವನು ಹೊಡೆದಾದ್ಮೇಲೂ ಅಂಗಡಿ ಒಳಗಡೆ ಬಂದು ಇವ್ರು ಏನೂ ಎತ್ಕೊಂಡಿಲ್ಲ. ದರೋಡೆ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ಹೊಡೆದ್ಬಿಟ್ಟು ಅಲ್ಲಿ ಏನೇ ಇದ್ರು ಎತ್ಕೊಂಡು ಹೋಗಿರೋನು. ಆಯ್ತು, ಇವಾಗ ನನಗೆ ಸಾದಿಕ್ ಪಾಷಾ ಅವ್ರ ಹತ್ರ ಒಂದು ಕ್ವಶನ್ ಇದೆ. ಸಾದಿಕ್ ಪಾಷಾ ಅವ್ರು ಏನೋ ಅಂದ್ರು ಅವಾಗ್ಲೇ, ಅವರು ಲೌಡ್ ಮ್ಯೂಸಿಕ್ ಹಾಕಿದ್ರು ಅಜಾನ್ ಟೈಮ್ ಅಲ್ಲಿ, ಅದಕ್ಕೆ ಇವ್ರು ಕೇಳಕ್ ಹೋದ್ರು. ಅಜಾನ್ ಟೈಮ್ ನಲ್ಲಿ ಬಾಯಿನಲ್ಲಿ ಬಂದಿಲ್ಲ ನನಗೆ. ಬೇಕಂದ್ರೆ ನೀವು ಇದು ಮಾಡಿ, ಅಜಾನ್ ಟೈಮ್ ಅಂತ ಬಾಯಿನಿಂದ ನಾನು ಹೇಳಿಲ್ಲ, ಆತರ ಹೇಳ್ತಾ ಇದಾರೆ ಅಂತ ನಾನು ಹೇಳಿರೋದು. ಅದು ಇನ್ನೊಂದು ನೋಡು, ಇಂಥ ಜಗಳಗಳು ಎಷ್ಟೋ ಜಗಳ ಆಗತ್ತೆ. ಅದಕ್ಕೆ ಯಾಕೆ ಹಿಂದೂ ಮುಸಲ್ಮಾನ್ ಅಂತ ಮುಖ ತೋರಿಸ್ಬೇಕು? ನಾವೆಲ್ಲ ಚೆನ್ನಾಗಿದ್ದೀವಲ್ಲ ಕರ್ನಾಟಕದಲ್ಲಿ, ಯಾಕೆ ನೀವು ಕೆಲವು ಜನ ಮಾತು ಕೇಳ್ಕೊಂಡು ನೋಡಿ, ಕುಂಬಾರಪೇಟೆ ಹೆಂಗೆ ಹಿಂದೂ ಮುಸಲ್ಮಾನ್ ಹೆಂಗಿದ್ದಾರೆ ನೋಡಿದೀವಲ್ಲ. ಕೃಷ್ಣಪ್ಪ ಪೈಲ್ವಾನು ನಮ್ಮ ತಂದೆ ಅವ್ರ ಫ್ರೆಂಡ್, ಕೃಷ್ಣಪ್ಪ ಪೈಲ್ವಾನು ನಮ್ಮ ತಂದೆ ವೆಂಕಟೇಶ್ ಅವರೇ ವೆಂಕಟೇಶ್ ನೋಡಿ, ಇವತ್ತು ಒಂದ್ ನಿಮಿಷ ಕಾನೂನು ಮುಸ್ಲಿಂ ನಾಯಕನಾಗಿ ಮುಸ್ಲಿಂ ವೆಂಕಟೇಶ್ ಅವರೇ, ಸಮಾಜದ ಜವಾಬ್ದಾರಿ ಅಂತ ಪಾಠ ಮಾಡು, ಸಮಾಜದ ಜವಾಬ್ದಾರಿ. ಸಮಾಜದ ಸ್ವಾಸ್ಥ್ಯ, ಕಾನೂನು ಸುವ್ಯವಸ್ಥೆ, ಅದ್ರ ಬಗ್ಗೆ ಕಾಳಜಿ ಇರುವ ನಿಮ್ಮ ಪಕ್ಷದವರು ಹೇಳ್ಬೋದಾಗಿತ್ತಲ್ಲ, ನಮ್ಮ ಸಮುದಾಯದ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಗೆ ಹಲ್ಲೆ ಆಗಿದೆ, ಅವನು ಟ್ರೀಟ್ಮೆಂಟ್ ಕೊಡೋದ್ರ ಬಗ್ಗೆ, ಅವನ ಭದ್ರತೆ ಬಗ್ಗೆ ನಾವು ಗಮನ ಕೊಡೋಣ, ಪೊಲೀಸರು ಅವ್ರ ಕಾರ್ಯ ಅವ್ರು ಮಾಡ್ಲಿ, ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ಲಿ, ಹಾದಿರಂಪ ಬೀದಿರಂಪ ಮಾಡೋದು ಬೇಡ, ಸಮಾಜದ ಶಾಂತಿಯನ್ನ ಕಾಪಾಡುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಹೇಳ್ಬೋದಾಗಿತ್ತಲ್ಲ ತೇಜಸ್ವಿ ಸೂರ್ಯ. ನೀವು ವೆಂಕಟೇಶ್ ಅವರ ಉತ್ತರ ಕೊಡಿ ಸರ್. ಅಲ್ಲಿ ಹೋಗ್ಬಿಟ್ಟು ಬನ್ನಿ ಎಲ್ಲರೂ ಬನ್ನಿ, ಏನ್ ಯುದ್ಧಕ್ಕೆ ಹೋಗ್ತಿದ್ದೀರಾ ಸರ್? ಯುದ್ಧಕ್ಕೆ ಹೋಗ್ತಿದ್ದೀರಾ? ಅಲ್ಲಿ ಯುದ್ಧಕ್ಕೆ ಹೋಗ್ತಿದ್ದೀರಾ? ಒಂದು ಘಟನಾವಳಿಯನ್ನ ಖಂಡಿಸುವಂತ ವಿಚಾರದಲ್ಲಿ, ಮತ್ತೆ ಅಲ್ಲಿ ಇರ್ತಕ್ಕಂಥ ನಮ್ಮ ಬಿಜೆಪಿ ಕಾರ್ಯಕರ್ತರನ್ನ ಕರೆಯುವಂತ ವಿಚಾರದಲ್ಲಿ ನೀವ್ಯಾಕೆ ಈ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ? ಯಾಕೆ ನಮ್ಗೆ ಅಕ್ಕಿಲ್ವಾ? ಅಲ್ಲ ರೀ, ಒಂದ್ ನಿಮಿಷ, ಪುಂಡು ಪೊಕಾಲಿಗಳು ಬಂದುಬಿಟ್ಟು ಏಕಾಏಕಿ ಒಬ್ಬನ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸವನ್ನ ಮಾಡಿದಾಗ ಅದನ್ನ ಖಂಡಿಸುವಂತ ಕೆಲಸವನ್ನ ನಾವು ಮಾಡಿದೆ. ಒಬ್ಬ ಜವಾಬ್ದಾರಿತ ನಾಯಕನಾಗಿ ಮಾಡಿದೆ. ಯಾರು ಮಾಡ್ತಾರೆ ಅದನ್ನ? ನಾವು ಅಲ್ಲ, ನಾವು ಇದನ್ನ ಹರೀಶ್ ಅಂತ ಕಡೆಯಿಂದ ಅಥವಾ ಯಾರೋ ಮುಸಲ್ಮಾನ್ ನಾಯಕರಿಂದ ನಾವು ಅದನ್ನ ನಿರೀಕ್ಷೆ ಮಾಡಕತ್ತದ? ಕೆಲಸ ಮಾಡ್ಬೋದಿತ್ತಲ್ಲ ಅವರು ಅಲ್ವಾ? ನೀವೇನ್ ಕೇಳಿದ್ರಿ, ನೀವ್ ಯಾಕೆ ಅದನ್ನ ಪ್ರಶ್ನೆ ಮಾಡ್ತಿದ್ದೀರಿ ಸರ್? ಅಲ್ಲಿದ್ದದ್ದು ಪೊಲೀಸ್ನವರು ಸರ್, ಮಾಡೋ ಅಷ್ಟು ಕೆಲಸ ಬಿಟ್ಟು ನೀವ್ ಹೇಳಿದ ಪುಂಡ ಪೋಖ್ರಿಗಳನ್ನ ಹಿಡಿಯೋದ್ ಬಿಟ್ಟು ನನ್ನ ಮಾತು ಕೇಳಿಸ್ಕೊಂಬಿಡಿ. ಇವತ್ತು ಇಡೀ ದಿನ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪ್ರೊಟೆಕ್ಷನ್ ಕೊಡ್ತಾ ನಿಂತ್ಕೊಂಡಿದ್ದಾರೆ ಸರ್. ಅವ್ರ ಪರವಾಗಿ ನಾನು ಪ್ರಶ್ನೆ ಕೇಳ್ತಿದ್ದೀನಿ, ಬೇಕಿತ್ತಾ ಇದು ಸರ್? ಹನುಮನ ಬಗ್ಗೆ ಭಕ್ತಿ, ರಾಮನ ಬಗ್ಗೆ ಭಕ್ತಿ, ನಾವು ಮಾಧ್ಯಮದಲ್ಲಿರುವ ಯಾರಿಗೂ ಕೂಡ ನಿಮ್ಮಿಂದ ಪಾಠ ಕಲಿಯೋ ಅವಶ್ಯಕತೆ ಇಲ್ಲ. ರಸ್ತೆಯಲ್ಲಿ ತಮ್ಮ ದುಡಿಮೆ ನೋಡ್ಕೊಳ್ತಿರೋ ಜನರಿಗೆ ಪಾಠ ಕಲಿಯೋ ಅವಶ್ಯಕತೆ ಇಲ್ಲ. ಅವ್ರ ಪಾಡಿಗೆ ಅವ್ರಿದ್ದಾರೆ. ನೀವು ಘಟನೆಯನ್ನ ಖಂಡಿಸ್ಬೇಕಾ? ಮಾತಾಡಿ ಸರ್, ಸೆಷನ್ ಅಲ್ಲಿ ಮಾತಾಡಿ.
ಮಾತಾಡಕ್ ಹೇಳಿ ನಿಮ್ ಸಂಸದರಿಗೆ ಸೆಷನ್ ಅಲ್ಲಿ ಹಿಂಗಾಗ್ತಿದೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ. ಕೇಳಿಸ್ಕೊಂಬಿಡಿ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಹಿಂಗಾಗ್ತಾ ಇದೆ, ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಲೆಟರ್ ಬರೆಯಕ್ ಹೇಳಿ ಸರ್. ಹಾದಿರಂಪ ಬೀದಿರಂಪ ಯಾಕೆ ಮಾಡ್ತೀರಿ? ಅಲ್ಲಿ ಕಲ್ಲೇಟ್ ಬೀಳೋದು ಬಡಪಾಯಿ ಕಾರ್ಯಕರ್ತನಿಗೆ ಸರ್. ನಿಮ್ ಲೀಡರ್ಸ್ ಎಲ್ಲ ಹೋಗ್ತಾರೆ. ಮಾಡಕ್ಕೆ ನಗರಪೇಟೆ ಹೋಗೋದು ಇವತ್ತು ಎಲ್ಲಾ ಕಡೆ ನಾವು ಹೇಳಿದೀವಿ ಅಲ್ಲಿ ಹೋಗ್ಬೇಡಿ ಗಲಭೆ ಆಗ್ಬೋದು ಅಂತ. ಮುಸಲ್ಮಾನ ಹೆಂಗಸರು ಹೋಗ್ಬಿಟ್ಟು ಚುನಾವಣೆ ಬಿದ್ದಿಲ್ಲ, ಬಂಗಾರ ಆಗ್ಲಿ ಬಟ್ಟೆ ಆಗ್ಲಿ ಪರ್ಚೇಸ್ ಮಾಡಿಲ್ಲ. ಕರ್ನಾಟಕ ಜನ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ಹಲವಾರು ವರ್ಷಗಳಿಂದ ನೀರಿನಲ್ಲಿ ತ್ಯಾಜ್ಯ ಸೇರುತ್ತಿರೋದು ಗೊತ್ತಿದ್ರೂ ಕೂಡ ಯಾರೂ ಧ್ವನಿ ಎತ್ತಲಿಲ್ಲ. ಕಳೆದ 10 ವರ್ಷದಿಂದ ಈ ಶಿವಮೊಗ್ಗದ 8-10 ಕಡೆ ಇದಕ್ಕಿಂತ ಹೊಲಸಾಗಿರುವಂತಹ ನೀರು ಡೈರೆಕ್ಟ್ ಆಗಿ ಬಂದು ಸೇರುತ್ತೆ. ತುಂಗೆ ಮಲಿನ ಆಗ್ತಿದ್ದಾಳೆ, ಜನರು ಅದನ್ನೇ ಕುಡಿಯುತ್ತಿದ್ರು, ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ನೀರನ್ನ ಕುಡಿಲಿಕ್ಕೆ ಸಾಧ್ಯ ಇದೆಯನ್ರಿ? ಇದು ಮನೆಯ ಟಾಯ್ಲೆಟ್ ನ ನೀರಿದು. ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆಯನ್ರಿ ನಿಮ್ಗೆ? ಆದ್ರೆ ಹಿಂದೆ ಮುಂದೆ ನೋಡದೆ ತುಂಗೆಯ ಮಾನ ಉಳಿಸೋಕೆ ಮುಂದಾದ ಏಕೈಕ ಚಾನಲ್ ಈ ತೆಪ್ಪಾದ ರ್ಯಾಲಿ ಮಾಡುವ ಮೂಲಕ ಸರ್ಕಾರವನ್ನ ಎಚ್ಚರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.